ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಡೀತಾ ಇದೆ. ಅದರ ನಂತರ ಗ್ಯಾಸ್ ಸಮಸ್ಯೆ ಎಷ್ಟೊಂದಾಗಿದೆ ಅಂದರೆ ಎಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಏನೋ ಗೃಹ ಬಳಕೆ ಸಿಲಿಂಡರ್ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಈಗ ನಾವು ಶಿವಮೊಗ್ಗದಲ್ಲಿರುವಂಥ ಮಾಚೇನಹಳ್ಳಿಯಲ್ಲಿರುವಂಥ ಇಂಡಿಯನ್ ಆಯಿಲ್ ಕಂಪ್ನಿ ಇದೆ. ಈ ಇಂಡಿಯನ್ ಆಯಿಲ್ ಕಂಪ್ನಿ ಪ್ಲಾಂಟ್ ಇದೆ. ಇದು ಮಾಚೇನಹಳ್ಳಿಯಲ್ಲಿ ರಿಫಿಲಿಂಗ್ ಪ್ಲಾಂಟ್ ಇದೆ. ಈ ರಿಫಿಲಿಂಗ್ ಪ್ಲಾಂಟ್ ಅಂದರೆ ಮಂಗಳೂರಿಂದ ಗ್ಯಾಸ್ ಬರುತ್ತೆ. ಆ ಗ್ಯಾಸ್ ಬಂದ ನಂತರ ಇಲ್ಲಿ ಮಾಚೇನಹಳ್ಳಿ ಇದೆ. ಈ ಮಾಚೇನಹಳ್ಳಿಯಲ್ಲಿ ರಿಫಿಲಿಂಗ್ ಪ್ಲಾಂಟ್ ಇದೆ. ಇಲ್ಲಿ ಸಿಲಿಂಡರ್ಗಳೆಲ್ಲ ರಿಫಿಲಿಂಗ್ ಆಗುತ್ತೆ. ಹಾಗಾಗಿ ಏನು ಇಂಡಿಯನ್ ಆಯಿಲ್ ಇದೆ ಮಾಚೇನಹಳ್ಳಿ ಏನು ರಿಫಿಲಿಂಗ್ ಪ್ಲಾಂಟ್ ಇದೆ, ಇಲ್ಲಿ ಸುಮಾರು ಪ್ರತಿ 12-13 ಜಿಲ್ಲೆಗಳು ಇಲ್ಲಿಂದ ಇಂಡಿಯನ್ ಏನು ಗ್ಯಾಸ್ ಇದೆ ಆ ಗ್ಯಾಸ್ ಸಪ್ಲೈ ಆಗುತ್ತೆ. ಅದರಲ್ಲಿ ಗೃಹ ಬಳಕೆ ಸಿಲಿಂಡರ್ ಜಾಸ್ತಿ ಇರುತ್ತೆ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಕೂಡ ಇರುತ್ತೆ. ಈ ಪ್ಲಾಂಟ್ ನೋಡ್ಬೋದು, ನೋಡ್ಬೋದು, ಇದು ಇದೇ ರಿಫಿಲಿಂಗ್ ಪ್ಲಾಂಟ್. ಇದು ನೂರಾರು ಲಾರಿಗಳಲ್ಲಿ ನಿಂತ್ಕೊಂಡಿದೆ ಹೇಳ್ಬೋದು. ಕಳೆದ 15-20 ದಿವಸಗಳಿಂದ ಯಾವಾಗ ಯುದ್ಧ ಭೀತಿ ಜಾಸ್ತಿ ಆಯಿತು, ಹಂತ ಹಂತವಾಗಿ ಅದು ಇನ್ನೂ ಮುಂದುವರ್ತಾ ಇದೆ. ಹಾಗಾಗಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇಲ್ಲ. ಏನು ಕಚ್ಚಾ ವಸ್ತುಗಳ ಪೂರೈಕೆ ಆಗ್ತಿಲ್ಲ. ಕ್ರೂಡ್ ಆಯಿಲ್ ಇದೆ, ಆ ಕ್ರೂಡ್ ಆಯಿಲ್ ಪೂರೈಕೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಸಮಸ್ಯೆ ಆಗಿದೆ. ಹಾಗಾಗಿ ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ಬರದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಪ್ರತಿನಿತ್ಯ ಇದೇನು ರಿಫಿಲಿಂಗ್ ಪ್ಲಾಂಟ್ ಇದೆ, ಈ ರಿಫಿಲಿಂಗ್ ಪ್ಲಾಂಟಿಂದ 110 ಹೆಚ್ಚು ಲಾರಿಗಳು ಇಲ್ಲಿಂದ ಸಿಲಿಂಡರ್ ತುಂಬಿಸಿಕೊಂಡು ರಾಜ್ಯದ 12-13 ಜಿಲ್ಲೆ ಹೋಗ್ತಾ ಇದ್ರು. ಈಗ ನೋಡ್ಬೋದು, ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿರುವಂಥ ಲಾರಿ ಚಾಲಕರು ಬಂದು ನಿಂತ್ಕೊಂಡಿದ್ದಾರೆ. ಕಳೆದ 3-4 ದಿನಗಳಿಂದ ಕೂಡ ಇವರು ಬಂದು ಕೂತ್ಕೊಂಡು ನಿಂತ್ಕೊಂಡಿದ್ದಾರೆ. ಇಲ್ಲಿ ರಿಫಿಲಿಂಗ್ ಆಗ್ತಾ ಇಲ್ಲ. ಅಂದರೆ 110 ರಿಫಿಲಿಂಗ್ ಆಗಿದ್ದ ಲಾರಿಗಳು ಈಗ ಹಂತ ಹಂತವಾಗಿ ಕುಸಿದು ಈಗ 45 ಲಾರಿಗಳು ಇಲ್ಲಿಂದ ಪೂರೈಕೆ ಆಗ್ತದೆ. ಅಂದರೆ ಅರ್ಧಕ್ಕಿಂತ ಹೆಚ್ಚು ಕೂಡ ಈಗ ರಿಫಿಲಿಂಗ್ ಆಗ್ತದೆ. ಇದು ಸಾಕಷ್ಟು ಸಮಸ್ಯೆ ಆಗಿದೆ. ಲಾರಿ ಚಾಲಕರು ಬಂದು ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ. 3-4 ದಿನದಿಂದ ಬಂದು ನಿಂತ್ಕೊಂಡಿದ್ದಾರೆ. ಅವ್ರದ್ದು ಸಿಲಿಂಡರ್ಗಳು ಲಾರಿಗಳಿದ್ದಾವೆ, ರಿಫಿಲಿಂಗ್ ಆಗ್ತಾಯಿಲ್ಲ. ನಮ್ಮ ಜೊತೆ ಮಾತಾಡಲಿಕ್ಕೆ ಲಾರಿ ಚಾಲಕರಿದ್ದಾರೆ, ಸಿಲಿಂಡರ್ ವಾಹನದ ಚಾಲಕರಿದ್ದಾರೆ. ಮಾತಾಡ್ಸೋಣ, ಏನೇನು ಆಗ್ತಾ ಇದೆ ಸಮಸ್ಯೆ ಇಲ್ಲಿ, ಈಗ ಏನೇನು ನೀವು ಬಂದು ಎಷ್ಟು ದಿವಸ ಆಯಿತು, ಏನಾಗ್ತಾ ಇದೆ ಇಲ್ಲಿ, ಎಷ್ಟು ಪ್ರತಿನಿತ್ಯ ಎಷ್ಟು ಲಾರಿ ಓಡಾಡ್ತಾವೆ ಇಲ್ಲಿ ಸಿಲಿಂಡರ್ಗಳು? ಸರ್ ಡೈಲಿ ಇಲ್ಲಿ 110-120 ಗಾಡಿ ಲೋಡ್ ಆಗೋಂಥ ಜಾಗದಲ್ಲಿ ಈಗ ಡೈಲಿ ಲೋಡ್ ಆಗ್ತಿರೋ ಸರ್. ಈಗ ಬರೀ 40-45 ಗಾಡಿ ಅಷ್ಟೇ ಲೋಡ್ ಆಗ್ತಾ ಇರೋದು ಸರ್. ಈಗ ನಮ್ಮ ಪ್ಲ್ಯಾಂಟಿಂದ ನಮ್ಮ ಶಿವಮೊಗ್ಗ ಬೇರೆ ಕಡೆ ಪ್ಲ್ಯಾಂಟ್ ಇದೆ ಸರ್. ನಮ್ಮ ಶಿವಮೊಗ್ಗ ಪ್ಲ್ಯಾಂಟು 110-20 ಗಾಡಿ ಲೋಡ್ ಆಗೋ ಜಾಗದಲ್ಲಿ ಒಂದು 40-45 ಗಾಡಿ ಲೋಡ್ ಮಾಡಿ ನಮ್ಮ ಪ್ಲ್ಯಾಂಟಿಂದ ಕೊಡ್ತಾ ಇದೆ. ಸಮಸ್ಯೆ ನಮ್ಮ ಪ್ಲ್ಯಾಂಟಿಂದ ಯಾವುದೂ ಆಗ್ತಾಯಿಲ್ಲ. ಈಗ ಈ ಹೊರಗಡೆಯಿಂದ ವಿದ್ಯೆ ಆಗ್ತಾರಿಂದ ನಮ್ಮ ಡ್ರೈವರ್ಗಳಿಗೆ, ನಮ್ಮ ಚಾಲಕರುಗಳಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಕೆಲವು ಡ್ರೈವರ್ಗಳಿಗೆ ಹೊರಗಡೆ ಡಿಸ್ಟಿಕ್ಕಿಂದ ಬಂದು ಇಲ್ಲೇ ಬಂದು ಅಲ್ಲೇ ಹಾಲ್ಟ್ ಆಗ್ತದೆ ಸರ್. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6-7 ಗಂಟೆ ಕ್ಯಾಂಟೀನ್ ಬಂದಾಗುತ್ತೆ. ನಮ್ಮ ಡ್ರೈವರ್ ಇಲ್ಲಿಂದ 2 ಕಿಲೋಮೀಟರ್ ದೂರ ಹೋಗಬೇಕು. ಇಲ್ಲಿ ಊಟದಿಂದ ಸಮಸ್ಯೆ ಆಗ್ತಾಯಿದೆ. ನಮ್ಮ ಡ್ರೈವರ್ಗಳು ಮಲಗೋಕ್ಕೆ ಸೊಳ್ಳೆಯಲ್ಲಿ ಮಲಗಿ ತುಂಬ ಕಷ್ಟ ಆಗ್ತಾಯಿದೆ. ಕೆಲವು ಡ್ರೈವರ್ಗಳೆಲ್ಲ ಲಾರಿ ಮಾಡ್ಕೊಂಡು 10 ಲಕ್ಷ 20 ಲಕ್ಷ ಬಂಡವಾಳ ಹಾಕಿ ಲಾರಿ ಮಾಡ್ಕೊಬಿಟ್ಟಾರೆ. ಇವತ್ತಿನ ಈ ವಿದ್ಯುತ್ ಕಡೆಯಿಂದ ಯುದ್ಧ ಆಗಿರೋದ್ರಿಂದ, ಇದು ವಿದ್ಯಾದ ಕಡೆಯಿಂದ ಆಗಿರೋದ್ರಿಂದ ಈ ಕಚ್ಚಾ ತೈಲ ಬಗ್ಗೆ ತುಂಬ ಸಮಸ್ಯೆ ಆಗಿದೆ. ನಮ್ಮ ದೇಶ ನಮಗೆ ಅಂತಲ್ಲ, ಎಲ್ಲರಿಗೂ ತುಂಬ ಸಮಸ್ಯೆ ಆಗಿದೆ. ನಮ್ಮ ಡ್ರೈವರ್ಗಳೆಲ್ಲ ಲಾರಿ ಮಾಡ್ಕೊಂಡು, ಕೆಲವು ಡ್ರೈವರ್ಗಳು ಓನರ್ಗಳು ಲೈನಿಗೆ ಖರ್ಚಿಗೆ ಅಂತ ಅವರು ಇಷ್ಟ ಕೊಡ್ತಾರೆ. 2 ದಿವಸ 3 ದಿವಸ ಅನ್ಲೋಡ್ ಮಾಡ್ಕೊಂಡು ಊಟ ತಿಂಡಿಗೆ ಸಮಸ್ಯೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ತುಂಬ ಸಮಸ್ಯೆ ಆಗಿದೆ. ಇಲ್ಲಿ ಕೆಲವು ಈಗ ಆಗಿದೆ ಅಂದರೆ ಕೆಲವು ಡ್ರೈವರ್ಗಳಿಗೆ ಸಮಸ್ಯೆಗಳು ಹೇಳ್ಕೊಳ್ಳಂಗಿಲ್ಲ. ಕೆಲವು ವಿಷಯ ಕೂಡ ಪರಿಸ್ಥಿತಿ ಸಹ ಬಂದಿದೆ. ಇಷ್ಟು ನಮ್ಮ ಶಿವಮೊಗ್ಗ ಪ್ಲಾಂಟಿನ ನಮ್ಮ ಡ್ರೈವರ್ಗಳು ಸಹ ಸಮಸ್ಯೆಗಳಿಂದ ನಾವು ಹೇಳ್ಕೊತಿದ್ದೀವಿ ಸರ್. ಓಕೆ, ಇಲ್ಲಿರುವಂಥ ಏನು ಲಾರಿ ಚಾಲಕರಿದ್ದಾರೆ, ಅಂದರೆ ಈ ಸಿಲಿಂಡರ್ ಪೂರೈಕೆ ಮಾಡುವಂಥ ಲಾರಿ ಚಾಲಕರು ಇವರು 6 ವೀಲ್ ಇದೆ ಮತ್ತು 10 ವೀಲ್ ಇದ್ದಾವೆ. ಈ 10 ವೀಲ್ ಲಾರಿ ಚಾಲಕರು ಇವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 110-120 ಸಿಲಿಂಡರ್ಗಳು ಪೂರೈಕೆ ಆಗ್ತಾಯಿತ್ತು. ಈಗ 45ಕ್ಕೆ ಇಳಿಕೆ ಆಗಿದೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಸುತ್ತಮುತ್ತಲ ಜಿಲ್ಲೆಗಳಿದ್ದಾವೆ, 12-13 ಜಿಲ್ಲೆಯಿಂದ ಬಂದಿದ್ದಾರೆ. ಬಂದು 3-4 ದಿವಸಕ್ಕಾದರೂ ಕೂಡ ಅವರಿಗೆ ಇಲ್ಲಿ ಸಿಲಿಂಡರ್ ರಿಫಿಲಿಂಗ್ ಆಗ್ತಾಯಿಲ್ಲ. ಸಾಕಷ್ಟು ಸಮಸ್ಯೆ. ಮತ್ತೊಬ್ಬರು ಮಾತಾಡ್ಸೋಣ, ಇಲ್ಲಿ ಏನು ವ್ಯವಸ್ಥೆ ಆಗಿದೆ ಅಂದರೆ ಯುದ್ಧ ಆಗ್ತಾ ಇದೆ, ಒಂದು ಕಡೆಯಿಂದ ಕಚ್ಚಾ ತೈಲ ಪೂರೈಕೆ ಆಗ್ತಾ ಇಲ್ಲ. ಇಲ್ಲಿ ಪ್ಲಾಂಟ್ ಪರಿಸ್ಥಿತಿ ಆಗಿದೆ ಸರ್. ಭಾಳ ಕ್ರಿಟಿಕಲ್ ಆಗಿಬಿಟ್ಟಿದೆ, ತುಂಬ ಕ್ರಿಟಿಕಲ್. ಗಾಡಿ ಲೋಡ್ ಆಗ್ತಾ ಇಲ್ಲ. ಒಂದು 50 ಗಾಡಿ 40 ಗಾಡಿ ಲೋಡ್ ಆಗ್ತದೆ ಅಷ್ಟೇ. ಭಾಳ ಸಮಸ್ಯೆ ಆಗಿದೆ. ಬೇರೆ ಊರಿಂದ 100 ಕಿಲೋಮೀಟರ್ ದೂರದಿಂದ ಬಂದು ಕಾಯ್ತಾ ಇದೀವಲ್ಲ ನಾವು. ಈಗ ನೀವು ಇಲ್ಲಿಂದ ಬಂದರೆ ಎಲ್ಲಿ ಹೋಗ್ಬೇಕು? ನೀವು ಸರ್ ಚೀಲೂರಿಂದ ಬಂದಿರೋದು. 50 ಕಿಲೋಮೀಟರ್ ಬಂದಿದ್ದೀವಿ. ಬಂದು ಇಲ್ಲೇ ವೇಟ್ ಮಾಡಬೇಕು. ಈಗ ಮನೆ ಹೋಗಂಗಿಲ್ಲ, ಏನಿಲ್ಲ. ಸಿಲಿಂಡರ್ ಇರುತ್ತೆ, ಸಿಲಿಂಡರ್ ಕಾಯಲೇಬೇಕು. ಲೋಡಿಂಗ್ ಭಾಳ ಪ್ರಾಬ್ಲಮ್ ಇದೆ. ಈಗ ಅಂದರೆ ಇಲ್ಲಿ ಬಂದು ಕಾಯಬೇಕು, ರಿಫಿಲಿಂಗ್ ಆಗಬೇಕು. ಎಷ್ಟು ದಿವಸ ತಗೋತಾ ಇದೆ ಒಂದೊಂದು ಲಾರಿಗಳು ರಿಫಿಲಿಂಗ್ ಆಗಲಿಕ್ಕೆ? 3 ದಿವಸ ಆಗ್ತದೆ ಸರ್. ಇವಾಗ ಮುಂಚೆ ಡೈಲಿ ಬಂದು ಲೋಡ್ ಆಗ್ತಾ ಇತ್ತು. ಈ 3 ದಿವಸ ಆಗ್ತಾಯಿದೆ. 3 ದಿವಸ ಆಗ್ತಾಯಿದೆ. ಓಕೆ, ಅಂದರೆ ಸಹಜವಾಗಿ ಇಲ್ಲಿರುವಂಥ ಲಾರಿ ಚಾಲಕರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಬಂದು ಅಂದರೆ ಸಾಕಷ್ಟು ಒಂದಿಷ್ಟು ಜನದ ಸ್ವಂತ ಗಾಡಿಗಳಿದ್ದಾವೆ, ಅವರು ಬಂದು ಇಲ್ಲಿ ಪರದಾಡೋದಾಗಿದೆ. ಮತ್ತೊಂದಿಷ್ಟು ಲಾರಿಗಳಿದ್ದಾವೆ. ಆ ಲಾರಿ ಚಾಲಕರು ಇಲ್ಲಿ ಬಂದು ಊಟ ಉಪಚಾರದ ಸಮಸ್ಯೆ ಎದುರಿಸ್ತಿದ್ದಾರೆ. ಮತ್ತು ಮತ್ತೊಂದು ಏನು ಸಮಸ್ಯೆ ಆಗ್ತಿದೆ ಪ್ಲಾಂಟಲ್ಲಿ, ರಿಫಿಲಿಂಗ್ ಆಗ್ತಿದೆ ಆಗಿಂದ? ಡೈಲಿ ಲೋಡ್ ಆಗ್ತಿಲ್ಲ ಸರ್. ಅಲ್ಲ 3 ದಿನಕ್ಕೆ ಒಂದು ಲೋಡ್ ಆಗುತ್ತೆ. ಒಂದು ಡೈಲಿ ಸಿಂಗಲ್ ಕರೆಸಲ್ಲಿ ಇಟ್ಟರೆ ಅಲ್ಲಿ ಏಜೆನ್ಸಿಯಲ್ಲಿ ತುಂಬ ಪ್ರಾಬ್ಲಮ್ಮು. 5,000 6,000 ಇದು ಆಗಲೇ ಬುಕ್ ಆಗಿದೆ. ನಮ್ಮಲ್ಲಿ ಒಂದು ಲೋಡ್ ಕೊಡ್ತಾರೆ, ಆ ಕಡೆನೂ ಸಾಕಾಗಲ್ಲ. ಅಲ್ಲೋದ ದಿನನಿತ್ಯ ಗಲಾಟೆ. ಈಗ 17 18 ಸೀನಿಯರ್ಟಿದು ಕೊಡ್ತಾ ಇದ್ದಾರೆ, ಬುಕ್ ಮಾಡಿರೋದು. ಇನ್ನೂ ಈಗಾಗಲೇ 30 ತಾರೀಕು, ಇನ್ನು 10 ದಿವಸದ್ದು ಪೆಂಡಿಂಗ್ ಇದೆ.
ಹಂಗಾಗಿ ತುಂಬ ಸಮಸ್ಯೆ ಸರ್ ಇಲ್ಲಿ ಆಗ್ತಾ ಇಲ್ಲ ಲೋಡು. ಈಗ ಅಂದರೆ ಎಷ್ಟು ದಿವಸದಿಂದ ಈ ಸಮಸ್ಯೆ ಶುರುವಾಗಿದೆ ಇಲ್ಲಿ ಈಗ ರೀಫಿಲಿಂಗ್ ಮಾಡಲಿಕ್ಕೆ? ಒಂದು 15 ಒಂದು ತಿಂಗಳಿಂದ ಸರ್. ಈಗ ಒಂದು ರೀಸೆಂಟಾಗಿ ಒಂದು 15 ದಿವಸದಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇದು ಸ್ಟಾರ್ಟ್ ಆದಾಗಿಂದ ಅಷ್ಟು ಇದ್ದಿದ್ದಿಲ್ಲ. ಈಗ ಒಂದು 15 ದಿವಸದಿಂದ ತುಂಬ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಈಗ. ಓಕೆ, ಇಲ್ಲಿರುವ ಲಾರಿ ಚಾಲಕರು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸಿಲಿಂಡರ್ ಏನು ರೀಫಿಲಿಂಗ್ ಪ್ಲಾಂಟ್ ಇದೆ, ಇಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. 3-4 ದಿವಸ ನಿಂತ್ಕೊಂಡ್ರೂ ಕೂಡ ರೀಫಿಲಿಂಗ್ ಆಗ್ತಾ ಇಲ್ಲ. ಮುಂಚೆ ಎಲ್ಲ ಬೆಳಗ್ಗೆ ಬಂದರೆ ಸಂಜೆ ಹೋಗ್ತಾ ಇದ್ರು. ಈಗ 3-4 ದಿವಸ ಆದರೂ ಕೂಡ ಆ ಲಾರಿಗಳು ಏನಿದೆ ಸಿಲಿಂಡರ್ಗಳ ರೀಫಿಲಿಂಗ್ ಆಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆ ಎದುರಿಸ್ತಾರೆ. ಮತ್ತೊಬ್ಬರು ಚಾಲಕರ ಮಾತಾಡ್ಸೋಣ. ಇಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಚಾಲಕರು ಬಂದು ನಿಂತ್ಕೊಂಡಿದ್ದೀರಾ, 3-4 ದಿವಸ ಕಾಯ್ತಾ ಇದ್ದೀರಾ. ಸಾಕಷ್ಟು ಸಮಸ್ಯೆ ಇದೆ, ಊಟ ಉಪಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ, ಎಲ್ಲನೂ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹೌದು ಮಾತಾಡಿ. 3 ದಿವಸಕ್ಕೆ ಒಂದ್ಸತಿ ಲೋಡ್ ಆಗತ್ತೆ, ಹಾಗೂ ಈ ಖರ್ಚೆ ಅದರಲ್ಲೇ ಹೋಗ್ಬಿಡುತ್ತೆ ನಮ್ಮ ದುಡ್ಡೆಲ್ಲ. 3ನೇದಾಗಿ ರೋಡ್ನಾಗ ಹೋಗ್ತಾ ಇದ್ದಾಗ ಬೈಕ್ನಾಗ ಬರ್ತಾರೆ, ಅಣ್ಣ ನಿಲ್ಸೋಣ ಗಾಡಿ ಅಂತಾರೆ, ಒಂದು ಸಿಲಿಂಡ್ರ್ ಇಳಿಸು ಅಂತ ಹೇಳ್ತಾರೆ. ನಾವಲ್ಲ ಅಕಸ್ಮಾತ್ ನಮ್ಗೆ ಯಾರು ಹೊಡೆದು ಹಾಕಿ ತೊಗೊಂಡು ಹೋದ್ರೂ ಯಾರು ರೆಸ್ಪಾನ್ಸಿಬಲ್ ಆಗಲ್ಲ ಸರ್. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿದ್ದಾವೆ. 4-5 ಜನ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಹಿಂಗೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ಸರ್. ನಮ್ಮ ಡ್ರೈವರ್ಗೆ ಯಾವ ಸೇಫ್ಟಿನೂ ಇಲ್ಲ ಸರ್. ಯಾರು ಒಂದು ರೆಸ್ಪಾನ್ಸಿಬಲ್ ತಗೊಳ್ಳಲ್ಲ. ಅಂದ್ರೆ ಸಿಲಿಂಡರ್ ಅಂದ್ರೆ ಅಷ್ಟು ಬೇಕಾಗಿದೆ ಎಲ್ಲರಿಗೀಗ. ಈ ಸಿಲಿಂಡರ್ಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಸರ್. ಖಂಡಿತವಾಗ್ಲೂ ಏನ್ ಬೇಕಾದ್ರೂ ಮಾಡ್ತಾ ಇದಾರೆ. ಖಂಡಿತವಾಗ್ಲೂ ಏನ್ ಬೇಕಾದ್ರೂ ಮಾಡ್ತಾರೆ. ನೈಟ್ ಹೊತ್ತಲ್ಲಿ ಗಾಡಿ ಡ್ರೈವಿಂಗ್ ಮಾಡೋಕ್ಕಾಗಲ್ಲ, ಡೇ ಟೈಮಲ್ಲಿ ಗಾಡಿ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಸರ್. ಈ ರೀತಿ ಸಮಸ್ಯೆಗಳು ಇದ್ದಾವೆ. ಇಲ್ಲಿ ಬಂದರೆ ಇವತ್ತು ಸೀನಿಯಾರಿಟಿ ಹಚ್ಚಿದ್ರೆ ಇನ್ನೂ 2 ದಿವಸ 3 ದಿವಸ ಬೇಕು. ಒಳಗಡೆ ಹೋದರೆ 2 ದಿವಸ ಬೇಕು. 2 ದಿವಸ ಲೋಡ್ ಆಗೋಕ್ಕೆ ಬೇಕು. ಅಲ್ಲಿಂದ ಇಲ್ಲಿಗೆ ಬಂತಂದರೆ ಈಗ ಬೇಡಪ್ಪ ನೀನು ನಾಳೆ ಬರ್ರಿ ಅಂತಾರೆ. ಅಲ್ಲಿಂದ ಹೋಗ್ಬಂದು ನಾವು ಲೋಡ್ ಮಾಡಿಬಿಟ್ಟು ಬಂದರೆ ERV ಬಂದಿರಲ್ಲ. ಇಲ್ಲಿ ಬಂದು ಇಲ್ಲಿ ERV ಬಂದರೆ ನೀವು ಹೊರಡೆ ಬರ್ರಿ ಅಂತಾರೆ. ಇಲ್ಲ ಅಂದರೆ ಬೇಡ ನಿಲ್ಸ್ಕೊಳ್ಳಿ ಅಂತಾರೆ. ಹಿಂಗೆಲ್ಲ ಸಮಸ್ಯೆಗಳಿದಾವೆ ಸರ್. ಇದ್ರ ಬಗ್ಗೆ ಯಾರೂ ಒಂದು ರೆಸ್ಪಾನ್ಸಿಬಲ್ ತಗೊತಾ ಇಲ್ಲ. ಈ ರೀತಿ ಯಾರು ರೆಸ್ಪಾನ್ಸಿಬಲ್ ತಗೊತಾ ಇಲ್ಲ. ಇಲ್ಲಿ ಇರುವಂಥ ಚಾಲಕರು ಏನು ಸಿಲಿಂಡರ್ ಇದೆ, ಇಂಡಿಯನ್ ಆಯಿಲ್ ಕಂಪ್ನಿ ಇದೆ, ಮಾಚೇನಹಳ್ಳಿ ಇದೆ, ಈ ರೀಫಿಲಿಂಗ್ ಪ್ಲಾಂಟ್ ಇದು. ಇಲ್ಲಿ ಇರುವಂಥ 110 ಹೆಚ್ಚು ಏನು ಸಿಲಿಂಡರ್ ವಾಹನಗಳಿದ್ದಾವೆ. ಆ ವಾಹನ ಚಾಲಕರಿದ್ದಾರೆ, ಅವರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಿಂದ ಅವರಿಗೆ ಊಟ ಉಪಚಾರ ಸಮಸ್ಯೆ ಆಗಿದೆ. 3-4 ದಿವಸ ಜಾತಕ ಪಕ್ಷಿ ಅಂತ ಕಾಯಬೇಕಾಗಿದೆ. ಅದರ ಜೊತೆಗೆ ಇಲ್ಲಿಂದ ಸಿಲಿಂಡರ್ ಹೋದರೆ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ. ರಸ್ತೆಯಲ್ಲಿ ಏನು ಬೇಕಾದರೂ ಆಗಬಂದ ಆತಂಕನೂ ಕೂಡ ಚಾಲಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣವಿ, TV9 ಶಿವಮೊಗ್ಗ.